ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಿರಿಯ ನಾಯಕರನ್ನ ನೆನಪಿಸಿಕೊಳ್ಳುತ್ತೇನೆ. ಖಂಡಿತವಾಗಿ. ಯಾಕೆ ಕೇಳಿದ್ರೆ ಏನೂ ಗೊತ್ತಿಲ್ಲದೆ ನನ್ನನ್ನ ಮೇಳಕ್ಕೆ ಕರೆದುಕೊಂಡು ಹೋಗಿ ಈ ವೇಷ ಕಟ್ಟಿ ಬಿಡಿಸುವುದು ಅಂತ ಹೇಳಿದ್ರೆ ಅದು ಒಂದು ಕಲೆ. ಅವರು ವೇಷ ಮಾಡಿ ಕಳಿಸಿದಾಗ ಬಾಯಲ್ಲಿ ಇದನ್ನು ಬಿಡಿಸಿದ್ರೆ ಮಾತ್ರ ಕಟ್ಲಿಕ್ಕೆ ಗೊತ್ತಾಗ್ತದೆ, ಇದನ್ನ ಬಿಡಿಸು ಅಂತ ಹೇಳಿ ಹೇಳ್ತಾ ಇದ್ರು. ಮತ್ತೆ ವೇಷ ಮಾಡಿಕೊಳ್ಳುವುದಕ್ಕೆಲ್ಲ ಹೇಳಿಕೊಡ್ತಾ ಇದ್ರು. ಕೆಲವೊಂದು ವೇಷದ ಹೀಗೆ ಹೇಳ್ಬೇಕು ಅಂತ ಹೇಳಿ ಹೇಳಿಕೊಡ್ತಿದ್ರು. ಆವಾಗ ನಾನು ಚೌಕಿಯಲ್ಲಿ ಏನ್ ಹೇಳ್ತಿದ್ರು ಅದನ್ನ ಬಿಡದೆ ರಂಗಸ್ಥಳದಲ್ಲಿ ಹೇಳಿ ಬರ್ತಿದ್ದೆ. ಅದನ್ನ ಕಂಡು ಖುಷಿ ಪಟ್ಟವರು ತುಂಬಾ ಜನ ಇದ್ದಾರೆ. ಈ ಹುಡುಗನಿಗೆ ಒಂದು ಹೇಳಿದ್ರೆ ಖಂಡಿತ ಪ್ರಸ್ತುತಪಡಿಸ್ತಾರೆ. ನಮ್ಗೆ ಅವಾಗ ಹೇಳಿಕೊಟ್ಟದ್ದು ಹೇಳುದು ಬಿಟ್ಟರೆ ಅದ್ರ ಅರ್ಥ ನಮ್ಗೆ ಗೊತ್ತಿರೋದಿಲ್ಲ. ಈ ಮಂದರ್ತಿನಾದಲ್ಲಿ ರೇಣುಕ ಮಹಾತ್ಮೆ ಆಗ್ತಾ ಇತ್ತು. ಅವಾಗ ಭಯಂಕರ ಜಮದಗ್ನಿ ಕೋಡಿ ಶಂಕರಗಾಣಿಗಳು ಸಣ್ಣಕ್ಕಿದ್ದವರು. ಆ ಮಕ್ಕಳು ಮಾಡ್ಬೇಕು, 4 ಮಕ್ಕಳು, ಸುತಾಪ ಸುಮವಸು ಬೃಹತ್ ಬಾಣ, ನನ್ನ ಲಾಸ್ಟ್ ಬೃಹತ್ ಬಾಣ ವೇಷ. ಈ ಹೆರಿಂಜಾಲು ಸುಬ್ಬಣ್ಣಣ್ಣ ಅಂತೇಳಿ ಒಬ್ರು ಅವ್ರು ರೇಣುಕೆ ಮಾಡಿದ್ರು. ಅವ್ರು ನನಗೆ ಚೌಕಿಯಲ್ಲೂ ಹೇಳಿಕೊಟ್ಟಿದ್ದಾರೆ. ನೀನು ಇವತ್ತು ಕೋಡಿಯವರ ಜಮದಗ್ನಿ ಕರೆದಾಗ ಹೋಗಿ ಹೇಳ್ತಾರಲ್ಲ, ಅಮ್ಮನ ತಲೆ ಕಡಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ನೀನ್ ಹೇಳ್ಬೇಕು, 9 ತಿಂಗಳು ಹೊತ್ತು ಸಾಕಿ ಸಲಹಿದ ತಾಯಿಯ ತಲೆಯನ್ನ ನಾನು ಕಡಿಯುವುದಿಲ್ಲ, ಒಂದು ವೇಳೆ ನಿನ್ನ ತಲೆಯನ್ನೇ ಕಡಿತೇನೆ ಅಂತ ಹೇಳುದು. ಅಂದ್ರೆ ಅವ್ರ ನಾ ಹೇಳಿಕೊಟ್ಟಂಗೆ ಎಲ್ಲ ಹೇಳ್ತಲ್ಲ, ಆ ರೀತಿಯಲ್ಲಿ ಅವ್ರು ನಮ್ಗೆ ಹಾಗೆ ಹೇಳಿಕೊಟ್ಟರು. ಇವರು ನಿನ್ನ ತಲೆ ಕಡಿತೀನಿ ನಮ್ಗೂ ಜಮದಗ್ನಿ ಅವರು ಮೊದಲೇ ಸಿಟ್ಟಿನವರು. ಅವರಿಗೆ ಸಿಟ್ಟು ಬಂತು. ಕತ್ತಿಯಲ್ಲಿ ಇಡ ಅಂತ ಹೇಳಿ ಇಟ್ಟೆ, ತಿರುಗಿನಿಲ್ಲ ಅಂದ್ರೆ ತಿರುಗಿ ನಿತ್ತೆ ತೊಳೆದೇ ಬಿಟ್ರು. ಹೀಗಾಗಿ ರಂಗಸ್ಥಳಕ್ಕೆ ಹೋಗಿ ಬಿದ್ದೆ. ಅಲ್ಲ, ಅದೆಲ್ಲ ಅದರಿಂದ ನಾನು ಯಾವ ನೋವನ್ನು ಪಡ್ಲಿಲ್ಲ, ಸಮಾಧಾನ ಪಟ್ಟಿದ್ದೇನೆ. ನಾನು ಹೇಳಿ ಬಂದಿದ್ದೇನಲ್ಲ, ಇವರು ಹೇಳಿಕೊಟ್ಟದ್ದನ್ನ ಒಂದು ಕೊನೆಯ ವಾಕ್ಯವನ್ನು ಬಿಡದೆ ಹೇಳಿದ್ದೇನಲ್ಲ. ಹೌದೌದೌದು. 9 ತಿಂಗಳು ಹೊತ್ತು ಇತ್ತಂತ ನನ್ನ ತಾಯಿಯನ್ನು ಕೊಲ್ಲಾರೆ ನಿಮ್ಮನ್ನಾದ್ರೂ ಕರೆದೇನೆ. ಮತ್ತೆ ಸಾಲಿಗ್ರಾಮ ಮೇಳದಲ್ಲಿ ನಾಗಶ್ರೀ ಪ್ರಸಂಗ ಆಗ್ತಾ ಇತ್ತು. ಆವಾಗ ಶೈತ್ಯಲ್ಲಿನ ವೇಷ ಮಾಡುದು ಗೋಪಾಲಾಚಾರ್ಯ. ದಿನದೈ ತಗಿಡ ದಿನದ ತನನ ದಿನದೈ ತಗಿಡ ದಿನದ